ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಮಾಯಾದಲ್ಲಿ 5 ಟಿಪ್ಸ್ಗಳನ್ನು ಶೇರ್ ಮಾಡಬೇಕು ಅಂತ ಇದ್ದೀನಿ. ನೀವು ಮಾಯಾದಲ್ಲಿ ಕೆಲಸ ಮಾಡುವಾಗ ನಿಮಗೆ ಈ ಟಿಪ್ಸ್ಗಳು ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಸ್ಟಾರ್ಟ್ ಮಾಡೋಣ, ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಟಿಪ್ ಬಂದ್ಬಿಟ್ಟು ಎಫೆಕ್ಟಿವ್ ಯೂಸ್ ಆಫ್ ಸ್ನ್ಯಾಪಿಂಗ್ ಟೂಲ್ ಅಂತ. ಓಕೆ, ಈ ರೀತಿಯ ಒಂದು ಇಂಟೀರಿಯರ್ ಮಾಡಲಿಂಗ್ ಮಾಡುವಾಗ ನಮಗೆ ಸ್ನ್ಯಾಪಿಂಗ್ ಟೂಲ್ ಆಕ್ಚುಲಿ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಅಳತೆ ಪ್ರಕಾರ ಮಾಡಬೇಕಾಗಿರುತ್ತೆ. ಈ ಒಂದು ಇಂಟೀರಿಯರ್ ಮಾಡಲಿಂಗ್ ಏನಿದೆ ಇದನ್ನ ನಾನು ರಿಯಲ್ ವರ್ಲ್ಡ್ ಸ್ಕೇಲ್ ನಲ್ಲಿ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಕ್ಯಾರೆಕ್ಟರ್ಗಳು ಏನಿದೆ, ಇಲ್ಲಿ ನೀವು ನೋಡಬಹುದು ಕೆಲವು ಕ್ಯಾರೆಕ್ಟರ್ಸ್ ಇದೆ. ಈ ಕ್ಯಾರೆಕ್ಟರ್ಸ್ ನಿಮಗೆ ಆಕ್ಚುಲಿ ಇಲ್ಲಿ ವಿಂಡೋಸ್ ಜನರಲ್ ಎಡಿಟರ್ಸ್ ಕಂಟೆಂಟ್ ಬ್ರೌಸರ್ ಅಂತ ಹೋದ್ರೆ ಅಲ್ಲಿ ಸಿಗುತ್ತೆ. ನೀವು ಇಲ್ಲಿ ಪೀಪಲ್ ಅಥವಾ ಬೈಪೆಡ್ಸ್ ಅಂತ ನೋಡಿದ್ರೆ ಇಲ್ಲಿ ಸಿಗುತ್ತೆ. ಇವನ್ನ ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್, ಇಲ್ಲಿಂದ ಡ್ರ್ಯಾಗ್ ಮಾಡಿ ಲೆಫ್ಟ್ ಕ್ಲಿಕ್ ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡಿದ್ರೆ ಅದು ಬರುತ್ತೆ. ಓಕೆ, ಈ ಕ್ಯಾರೆಕ್ಟರ್ಸ್ ಏನಿರುತ್ತೆ ಆಕ್ಚುಲಿ ಅದು ರಿಯಲ್ ವರ್ಲ್ಡ್ ಹೈಟ್ ನಲ್ಲೇ ಇರುತ್ತೆ. ಓಕೆ, ಅಂದ್ರೆ ಒಬ್ಬ ಮನುಷ್ಯ ಏನು ಒಂದು 5.5-6 ಅಡಿ ಏನು ಹೈಟ್ ಇರ್ತಾನೆ, ಆ ಹೈಟ್ ಪ್ರಕಾರನೇ ಇರುತ್ತೆ. ಅಂದ್ರೆ ನೀವು ಒಂದು ಶಿಫ್ಟ್ ರೈಟ್ ಕ್ಲಿಕ್ ಅಂತ ಮಾಡಿ ಒಂದು ಬಾಕ್ಸ್ ನ ಕ್ರಿಯೇಟ್ ಮಾಡಿ, ಕ್ಯೂಬ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಕ್ಯೂಬ್ ನ ಕ್ರಿಯೇಟ್ ಮಾಡುವಾಗ ಅದರ ಹೈಟ್ ನ ನೀವು ಬೆಟರ್ ಒಂದು 5.5 ಅಡಿಗೆ ಇಡೋಣ. ಇಲ್ಲಿ ಅಫ್ಕೋರ್ಸ್ ಇದರ ಹೈಟ್ ಅಡಿಯಲ್ಲಿ ಬರ್ತಾ ಇದೆ, ಫೀಟ್ ನಲ್ಲಿ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಪ್ರೆಫರೆನ್ಸಸ್ ಹೋದ್ರೆ ಅಲ್ಲಿ ಪ್ರೆಫರೆನ್ಸಸ್ ನಲ್ಲಿ ಸೆಟ್ಟಿಂಗ್ಸ್ ಅಂತ ಹೋಗಿ ಅಲ್ಲಿ ವರ್ಕಿಂಗ್ ಯೂನಿಟ್ಸ್ ಅಂತ ಇರುತ್ತೆ. ಲೀನಿಯರ್ ಇದು ಡಿಫಾಲ್ಟ್ ಆಗಿ ಬಹುಶಃ ಸೆಂಟಿಮೀಟರ್ ಅಥವಾ ಇಂಚ್ ಅಥವಾ ಬಹುಶಃ ಸೆಂಟಿಮೀಟರ್ ನಲ್ಲಿ ಡಿಫಾಲ್ಟ್ ಆಗಿ ಸೆಂಟಿಮೀಟರ್ ನಲ್ಲಿ ಇರುತ್ತೆ. ಬಟ್ ನಾನು ಅದನ್ನ ಫೀಟ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ, ಫೂಟ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ, ಅಡಿ ಅಂತ. ಓಕೆ, ಹಾಗಾಗಿ ಇದರ ಹೈಟ್ ವಿಡ್ತ್ ಡೆಪ್ತ್ ಏನಿದೆ ಅದೆಲ್ಲ ಫೀಟಲ್ಲಿ ಬರ್ತಾ ಇರುತ್ತೆ. ಈಗ ಇದರ ಹೈಟಿಂದ ನಾನು 5.5 ಫೀಟ್ಗೆ ಸೆಟ್ ಮಾಡಿದ್ದೀನಿ. ಅದನ್ನು ನೀವು ಈ ಬಾಕ್ಸ್ ಈ ಕ್ಯಾರೆಕ್ಟರ್ ಪಕ್ಕದಲ್ಲಿ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಆ ಕ್ಯಾರೆಕ್ಟರ್ ನಿಯರ್ಲಿ 5.5 5.5 ಅಡಿ ಎತ್ತರ ಇದ್ದಾನೆ. ಈಗ ಈ ಮನುಷ್ಯನ ಒಂದು ಕ್ಯಾರೆಕ್ಟರ್ ಇದನ್ನ ಏನಿದೆ ಈ ಕ್ಯಾರೆಕ್ಟರ್ನ ಇಟ್ಕೊಂಡ್ಬಿಟ್ಟು ಉಳಿದಿದ್ದ ಎಲ್ಲ ಆಬ್ಜೆಕ್ಟ್ಗಳನ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಗೋಡೆ ಹೈಟ್ ಎನಿವೆ 10 ಅಡಿ ಸ್ಟ್ಯಾಂಡರ್ಡ್ ಇರುತ್ತೆ. ಡೋರ್ಗಳಿಗೆ ಸ್ಟ್ಯಾಂಡರ್ಡ್ 7 ಅಡಿ ಇರುತ್ತೆ. ಅದು ಎನಿವೆ ನಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ಬಟ್ ಬೇರೆ ಈ ರೀತಿಯ ಆಬ್ಜೆಕ್ಟ್ಗಳನ್ನ ಕ್ರಿಯೇಟ್ ಮಾಡುವಾಗ ಒಬ್ಬ ಮನುಷ್ಯನ ಮುಂದೆ ಒಂದು ಮನುಷ್ಯನ ಕ್ಯಾರೆಕ್ಟರ್ ಎದುರುಗಡೆ ಈ ಆಬ್ಜೆಕ್ಟ್ಗಳು ಎಷ್ಟು ದೊಡ್ಡದಾಗಿ ಕಾಣುತ್ತೆ ಅನ್ನೋದನ್ನ ಒಂದು ಸೈಜ್ ರೆಫರೆನ್ಸ್ಗೆ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಆ ಪ್ರಕಾರ ಈ ಒಂದು ಮಾಡೆಲ್ ಏನಿದೆ ಕಂಪ್ಲೀಟ್ ಆಗಿ ರಿಯಲ್ ವರ್ಲ್ಡ್ ಸ್ಕೇಲ್ ನಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ರೀತಿಯ ವರ್ಕ್ ನಲ್ಲಿ ನಮಗೆ ಸ್ನ್ಯಾಪಿಂಗ್ ಆಕ್ಚುಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಯೂಸ್ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ಮೊದಲನೇದಾಗಿ ನಾನು ಇಲ್ಲೊಂದು ಡೋರ್ ಕ್ರಿಯೇಟ್ ಮಾಡಬೇಕು, ಅದನ್ನ ಸ್ನ್ಯಾಪಿಂಗ್ ಅದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ನೋಡೋಣ. ಒಂದು ಬಾಕ್ಸ್ ನ ಕ್ರಿಯೇಟ್ ಮಾಡ್ಕೋತೀನಿ. ಡೋರ್ನ ಹೈಟ್ ಸಾಮಾನ್ಯವಾಗಿ 7 ಅಡಿ ಇರುತ್ತೆ, ಹೈಟ್ 7 ಫೀಟ್, ಮತ್ತೆ ಅಗಲ 3 ಅಡಿ ಇರುತ್ತೆ. ಇಲ್ಲ, ಅಗಲ ಯಾವುದು ಇದು? ಓಕೆ, ಇದು 3 ಅಡಿ ಇರುತ್ತೆ. ಓಕೆ, ಈಗ ಇದು ಕರೆಕ್ಟ್ ಆಗಿ ಗ್ರೌಂಡ್ ಮೇಲೆ ಇಲ್ಲ. ಮೊದಲನೇದಾಗಿ ಇದನ್ನ ಗ್ರೌಂಡ್ ಮೇಲೆ ಕೂರಿಸಬೇಕು. ಓಕೆ, ಅದಕ್ಕೆ ನಾವು ಸ್ನ್ಯಾಪಿಂಗ್ ಯೂಸ್ ಮಾಡ್ಕೋಬಹುದು. ಇಲ್ಲಿ ಮೊದಲನೇದಾಗಿ ಈ ಪಿವಟ್ ಪಾಯಿಂಟ್ ಏನಿದೆ ಅದನ್ನ ಮೊದಲು ಇಲ್ಲಿ ಕೆಳಗಡೆ ತಗೊಂಡ್ ಬರೋಣ. ಡಿ ಅಂತ ಪ್ರೆಸ್ ಮಾಡಿ ದಟ್ ನಾವು ಅದರ ಪಿವಟ್ ಪಾಯಿಂಟ್ ಅನ್ನ ಮೂವ್ ಮಾಡಬಹುದು. ಈಗ ವಿ ಅಂತ ಪ್ರೆಸ್ ಮಾಡಿ. ಓಕೆ, ವಿ ಅಂತ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅವಾಗ ವಿ ಅಂದ್ರೆ ವಿ ಇಸ್ ದ ಶಾರ್ಟ್ ಕಟ್ ಫಾರ್ ಸ್ನ್ಯಾಪಿಂಗ್ ಟು ಪಾಯಿಂಟ್ ಅಂತ. ಓಕೆ, ನೀವು ವಿ ಅಂತ ಪ್ರೆಸ್ ಮಾಡಿದಾಗ ನೀವು ಇಲ್ಲಿ ನೋಡಬಹುದು ಸ್ನ್ಯಾಪ್ ಟು ಪಾಯಿಂಟ್ ಆಗುತ್ತೆ. ಇದನ್ನ ಆನ್ ಮಾಡಬಹುದು, ಡೈರೆಕ್ಟ್ ಕ್ಲಿಕ್ ಮಾಡಬಹುದು ಇಲ್ಲಿ, ಅಥವಾ ಜಸ್ಟ್ ವಿ ಅಂತ ಪ್ರೆಸ್ ಮಾಡಿದ್ರೆ ಟೆಂಪರರಿಯಾಗಿ ಆನ್ ಆಗುತ್ತೆ. ಓಕೆ, ವಿ ಅಂತ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಲೆಫ್ಟ್ ಕ್ಲಿಕ್ ಮಾಡಿ ಇಲ್ಲಿ ಹೇಳ್ಕೊಳ್ಳಿ, ಮತ್ತೆ ಡಿ ಅಂತ ಪ್ರೆಸ್ ಮಾಡಿ ವಾಪಸ್ ಪಿವಟ್ ಪಾಯಿಂಟ್ ಮೂವ್ ಮಾಡುವಂತ ಇದು ಆಫ್ ಆಗುತ್ತೆ. ಈಗ ಈ ಬಾಕ್ಸ್ ಕರೆಕ್ಟ್ ಆಗಿ ನೆಲದ ಮೇಲೆ ಕುತ್ಕೋಬೇಕು. ಅದಕ್ಕೆ ಏನ್ ಮಾಡಬೇಕು? ಈ ಅಪ್ಪರ್ ಆರೋ ಏನಿದೆ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ, ಆ ಆರೋ ಸೆಲೆಕ್ಟ್ ಆಗಿರಲಿ ಅಷ್ಟೇ. ಮತ್ತೆ ವಿ ಅಂತ ಪ್ರೆಸ್ ಮಾಡಿ ಮೌಸ್ ನಲ್ಲಿ ಮಿಡಲ್ ಸ್ಕ್ರೋಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಕೆಳಗಡೆ ಮೂವ್ ಮಾಡಿ. ಓಕೆ, ವಿ ಅಂತ ಪ್ರೆಸ್ ಮಾಡಿ ಮಿಡಲ್ ಮೌಸ್ ನ ಯೂಸ್ ಮಾಡಿ ಕೆಳಗಡೆ ಈ ತರ ಮೂವ್ ಮಾಡಿ ಟಕ್ ಅಂತ ಗ್ರೌಂಡ್ ಮೇಲೆ ಕುತ್ಕೊಳ್ಳುತ್ತೆ. ಓಕೆ, ವಿ ಮತ್ತೆ ಮಿಡಲ್ ಮೌಸ್ ಬಟನ್ ಬಾಕ್ಸ್ ನ ಇಲ್ಲಿ ಇಡ್ತಾ ಇದ್ದೀನಿ. ಬೂಲಿಯನ್ ಅಂತ ಏನ್ ಮಾಡಲ್ಲ. ಮೊದಲನೇದಾಗಿ ನಾವು ಡೋರ್ ಕ್ರಿಯೇಟ್ ಮಾಡಬೇಕಾಗಿರೋದು ಈ ಒಂದು ಪ್ಲೇನ್ ನಲ್ಲಿ, ಈ ಗೋಡೆನಲ್ಲಿ. ಹಾಗೆ ಇದು ಕನೆಕ್ಟ್ ಆಗೋದು ಬೇಡ. ಓಕೆ, ನಾವು ಅದನ್ನ ಬೆಟರ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಫೇಸ್ ಮೋಡಿಗೆ ಹೋಗಿ ಆ ಫೇಸ್ ನ ಸೆಲೆಕ್ಟ್ ಮಾಡಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ. ಆ ಫೇಸ್ ಎಕ್ಸ್ಟ್ರಾಕ್ಟ್ ಆಗೋಗ್ಲಿ. ಜಸ್ಟ್ ಅಷ್ಟನ್ನ ಸೆಲೆಕ್ಟ್ ಮಾಡಿ ಅದರ ಹಿಸ್ಟ್ರಿನ ಡಿಲೀಟ್ ಮಾಡಿ. ಅದು ಬಹುಶಃ ಸಪರೇಟ್ ಅದೊಂದು ಗ್ರೂಪ್ ಆಗಿರುತ್ತೆ, ಬಟ್ ನಂಗೆ ಅದು ಗ್ರೂಪ್ ಆಗಿ ಬೇಡ. ಎರಡು ಆಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಿ ವಿತ್ ಮಿಡಲ್ ಮೌಸ್ ಆ ಗ್ರೂಪಿಂದ ಹೊರಗಡೆ ತೊಗೊಂಡ್ಬಿಡಿ. ಆ ಗ್ರೂಪನ್ನು ಖಾಲಿ ಗ್ರೂಪನ್ನು ಡಿಲೀಟ್ ಮಾಡ್ಕೊಂಬಿಡಿ. ಓಕೆ, ಈಗ ಎರಡು ಎಲ್ಲವೂ ಕೂಡ ಸಪರೇಟ್ ಕ್ಲೀನ್ ಮೆಷರ್ಸ್ ಆಗಿರುತ್ತೆ. ಓಕೆ, ಇಲ್ಲಿ ನಾನು 3 ಎಡ್ಜ್ ಲೂಪ್ಗಳನ್ನ ಕ್ರಿಯೇಟ್ ಮಾಡ್ತೀನಿ. ಶಿಫ್ಟ್ ರೈಟ್ ಕ್ಲಿಕ್ ಯೂಸ್ ಮಾಡಿ ಎಡ್ಜ್ ಲೂಪ್ಸ್ನ ತಗೊಳ್ಳಿ. ಇಲ್ಲೊಂದು ಎಡ್ಜ್ ಲೂಪ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಇಲ್ಲೊಂದು ಎಡ್ಜ್ ಲೂಪ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲೊಂದು ಎಡ್ಜ್ ಲೂಪ್ನ ಕ್ರಿಯೇಟ್ ಮಾಡ್ಕೊಳ್ಳಿ. 3 ಎಡ್ಜ್ ಲೂಪ್ನ ಕ್ರಿಯೇಟ್ ಮಾಡಿದ್ದೀವಿ. ಈಗ ಈ ಬಾಕ್ಸ್ನ ಯೂಸ್ ಮಾಡಿ ನಾವು ಈ 3 ಎಡ್ಜ್ ಲೂಪ್ಗಳನ್ನ ಕರೆಕ್ಟಾಗಿ ಸ್ನ್ಯಾಪ್ ಮಾಡ್ಕೋಬಹುದು. ಓಕೆ, ರೈಟ್ ಕ್ಲಿಕ್ ಎಡ್ಜ್ ಮೋಡಿಗೆ ಹೋಗ್ಬಿಟ್ಟು ಈ ಒಂದು ಎಡ್ಜ್ ಕಂಪ್ಲೀಟ್ ಇದು ಮತ್ತೆ ಇದು ಈ ಎಡ್ಜ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಮೂವ್ ತಗೊಳ್ಳಿ. ಈ ಮೂವ್ ಟೂಲ್ನ ಈ ಕಡೆ ಈ ಒಂದು ಮೂವ್ ಟೂಲ್ನ ಆಕ್ಟಿವೇಟ್ ಮಾಡಿರಿ.
ಅಗೇನ್ ವಿ ಪ್ರೆಸ್ ಮಾಡಿ ಮಿಡಲ್ ಮೌಸ್ ಯೂಸ್ ಮಾಡಿ, ವಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ವಿ ಪ್ರೆಸ್ ಮಾಡ್ತಾ ಇದ್ದಾಗ ನೀವು ನೋಡ್ಬೋದು ಈ ರೀತಿ ಒಂದು ಸರ್ಕಲ್ ಆಗತ್ತೆ ಇಲ್ಲಿ. ಮಿಡಲ್ ಮೌಸ್ ಯೂಸ್ ಮಾಡಿ ಜಸ್ಟ್ ಈ ಕಡೆ ರೈಟ್ ಸೈಡ್ ಡ್ರ್ಯಾಗ್ ಮಾಡಿ ನೋಡಿ, ಕರೆಕ್ಟಾಗಿ ಈ ಬಾಕ್ಸಿನ ತುದಿಗೆ ಅದು ಸ್ನ್ಯಾಪ್ ಆಗುತ್ತೆ. ಅದೇ ರೀತಿ ಇದನ್ನು ಸೆಲೆಕ್ಟ್ ಮಾಡಿ, ಈ ಆರೋ ಆಲ್ರೆಡಿ ಸೆಲೆಕ್ಟ್ ಆಗಿದೆ, ವಿ ಮಿಡಲ್ ಮೌಸ್. ಅದೇ ಥರ ಡಬಲ್ ಕ್ಲಿಕ್ ಮಾಡಿ ಈ ಒಂದು ಕಂಪ್ಲೀಟ್ ಎಡ್ಜ್ನ ಸೆಲೆಕ್ಟ್ ಆಗಿದೆ. ಸೊ ಈಗ ಇದು ಈ ಎಡ್ಜ್, ಈ ಒಂದು ಆರೋ, ಓಕೆ. ಸೊ ಮೇಲ್ಗಡೆ, ಯಾಕಂದರೆ ನಾವೀಗ ಕೆಳಗಡೆ ಮೂವ್ ಮಾಡಬೇಕಲ್ವಾ, ಸೊ ಈ ಆರೋನ ಸೆಲೆಕ್ಟ್ ಮಾಡಿ ಅಗೇನ್ ವಿ ಹಿಡ್ಕೊಳ್ಳಿ, ವಿತ್ ಮಿಡಲ್ ಮೌಸ್ ಕೆಳಗಡೆ ಮೂವ್ ಮಾಡಿ. ನೀವು 2 ಸಲ ಮೂವ್ ಮಾಡಿದರೆ ಇದು ಮತ್ತೆ ಕೆಳಗಡೆ ಹೋಗ್ಬಿಡುತ್ತೆ. 1 ಸಲ ಮೂವ್ ಮಾಡಿದಾಗ ಕರೆಕ್ಟಾಗಿ ಅದು ಇಲ್ಲಿ ಬರುತ್ತೆ. ಸೊ ನೀವು ವಿ ಅಂತ ಮೂವ್ ಮಾಡುವಾಗ ಆ್ಯಕ್ಚುಲಿ ಇದ್ರ ಹತ್ರ ಇರಬೇಕು. ಸೊ ಇದ್ರ ಹತ್ರ ಇಟ್ಬಿಟ್ಟು ನೀವು ವಿ ಅಂತ ಮಾಡಿದ್ರೆ ಅದಕ್ಕೆ ಅದ್ರ ಹತ್ರ ಹೋಗುತ್ತೆ, ಇದ್ರ ಹತ್ರ ಬಂದರೆ ಇದ್ರ ಹತ್ರ ಬರುತ್ತೆ ನೋಡಿ. ಸೊ ಕರೆಕ್ಟಾಗಿ ಆ 3 ಎಡ್ಜ್ ಲೂಪ್ಗಳು ಯಾವ ಥರ, ಇವಾಗ ನೀವು ಈ ಬಾಕ್ಸ್ ತೆಗೆದ್ರು ಕೂಡ, ಆ ಬಾಕ್ಸ್ನ ಅಲ್ಲಿಂದ ತೆಗೆದ್ರು ಕೂಡ, ಸೊ ಎಡ್ಜಸ್ನ ಆನ್ ಮಾಡಿ. ಸೊ ಇಲ್ಲಿ ನಿಮಗೆ ನೀಟಾದ ಒಂದು 7 ಅಡಿ ಎತ್ತರ 3 ಅಡಿ ಅಗಲ ಇರುವಂತಹ ಒಂದು ಸರಿಯಾದ ಒಂದು ಎಡ್ಜ್ ಅರೇಂಜ್ಮೆಂಟ್ ಸಿಗುತ್ತೆ ನಮಗೆ. ಸೊ ಈಗ ಇದನ್ನ ಬೇಕಿದ್ರೆ ಆ ಫೇಸ್ನ ಡಿಲೀಟ್ ಮಾಡಿ, ಎಡ್ಜನ್ನ ಈ 3 ಎಡ್ಜಸ್ನ ಸೆಲೆಕ್ಟ್ ಮಾಡಿ ವಿತ್ ಶಿಫ್ಟ್ ಜಸ್ಟ್ ಇದನ್ನ ಈ ರೀತಿ ಒಂದು ಎಕ್ಸ್ಟ್ರೂಡ್ ಮಾಡಿ. ಸೊ ನಂತರ ನಮ್ಮ ಡೋರ್ ಮಾಡೆಲ್ನ ತಗೊಂಡು ಬಂದ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಕೂರಿಸ್ಕೋಬಹುದು. ಸೊ ಅದೇ ತರ ಇಲ್ಲಿ ಒಂದು ಸಣ್ಣ ಪ್ಲಿಂತ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಮತ್ತೆ ಒಂದು ಸಣ್ಣ ಬಾಕ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದರ ಡಿ ವಿ ಇಲ್ಲಿ ಇಟ್ಕೊಳ್ಳಿ, ಮತ್ತೆ ಇದನ್ನ ಸೆಲೆಕ್ಟ್ ಮಾಡಿ ವಿತ್ ವಿ. ಓಕೆ, ಸೊ ವಿತ್ ವಿ ಕರೆಕ್ಟಾಗಿ ಇದಕ್ಕೆ ಸ್ನ್ಯಾಪ್ ಆಗುತ್ತೆ. ಈ ಫೇಸ್ನ ಸೆಲೆಕ್ಟ್ ಮಾಡಿ, ಈ ಆರೋನ ಸೆಲೆಕ್ಟ್ ಮಾಡಿ ವಿತ್ ವಿ ಮಿಡಲ್ ಮೌಸ್ ನೋಡಿ. ಸೊ ಕರೆಕ್ಟಾಗಿ ಈ ಎಡ್ಜ್ಗೆ, ಈ ಒಂದು ಎಡ್ಜ್ಗೆ ನಿಂತ್ಕೊಳ್ಳುತ್ತೆ. ಅದೇ ಥರ ಇದನ್ನು ಸೆಲೆಕ್ಟ್ ಮಾಡಿ, ಅದೇ ಆರೋ ಸೆಲೆಕ್ಟ್ ಆಗಿದೆ, ವಿತ್ ವಿ ಇಲ್ಲಿ ತೊಗೊಂಡು ಬನ್ನಿ. ಓಕೆ, ಸೊ ನೋಡಿ ಈ ರೀತಿ ಒಂದು ನಾವು ಪ್ಲಿಂತನ್ನು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಕೂಡ ನಮಗೆ ಸ್ನ್ಯಾಪಿಂಗ್ ಬಹಳನೇ ಯೂಸ್ ಆಗುತ್ತೆ. ಸೊ ಎಕ್ಸಾಕ್ಟಾಗಿ ಕ್ರಿಯೇಟ್ ಆಗಿರುತ್ತೆ. ಇನ್ನು ಎರಡನೇ ಟಿಪ್ ಬಂದ್ಬಿಟ್ಟು ಸ್ನೇಹಿತರೆ, ಕಾಪಿಂಗ್ ಆಬ್ಜೆಕ್ಟ್ಸ್ ವಿತ್ ಇನ್ಪುಟ್ ಕನೆಕ್ಷನ್ಸ್ ಅಂತ. ಅಂದರೆ ನಾರ್ಮಲಿ ನಾವು ಒಂದು ಆಬ್ಜೆಕ್ಟನ್ನ ಕಾಪಿ ಮಾಡುವಾಗ, ಸೊ ಈಗ ಒಂದು ಸ್ಪಿಯರ್ ಇದೆ, ಸೊ ನಾವು ಇದನ್ನು ಕಾಪಿ ಮಾಡಿದಾಗ ಕಂಟ್ರೋಲ್ ಡಿ ಶಿಫ್ಟ್ ಡಿ ಇಲ್ಲ ವಿತ್ ಶಿಫ್ಟ್ ಇದನ್ನು ಮೂವ್ ಮಾಡಿದಾಗ ಆಬ್ಜೆಕ್ಟ್ ಕಾಪಿ ಆಗುತ್ತಲ್ಲ. ಸೊ ಈ ಆಬ್ಜೆಕ್ಟಿಗೆ, ಒರಿಜಿನಲ್ ಆಬ್ಜೆಕ್ಟಿಗೆ ಇದ್ದಂತಹ ಇನ್ಪುಟ್ ಕನೆಕ್ಷನ್ಸ್ಗಳು ಇದಕ್ಕೆ ಇರೋದಿಲ್ಲ. ಓಕೆ, ಸೊ ಈ ಆಬ್ಜೆಕ್ಟಿಗೆ ನೀವು ನೋಡ್ಬೋದು ಅದರ ಈ ಡೀಟೇಲ್ಸ್ನೆಲ್ಲ ನಾವು ಇಲ್ಲಿ ಚೇಂಜ್ ಮಾಡ್ಬೋದು, ಬಟ್ ಇದಕ್ಕೆ ಆ ಡೀಟೇಲ್ಸ್ ಎಲ್ಲ ಹೊರಟೋಗಿರುತ್ತೆ, ಹಿಸ್ಟ್ರಿ ಕ್ಲಿಯರ್ ಆಗಿರುತ್ತೆ. ಸೊ ಅದೇ ಥರ ಬರೀ ಡೀಟೇಲ್ಸ್ ಅಷ್ಟೇ ಅಲ್ಲ, ಇವಾಗ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಈ ಆಬ್ಜೆಕ್ಟಿಗೆ ನೀವು ಏನಾದರೂ ಒಂದು ಡಿಫಾರ್ಮರ್ ಅಪ್ಲೈ ಮಾಡಿರ್ತೀರಿ ಅನ್ಕೊಳ್ಳಿ. ಓಕೆ, ಸೊ ಇದಕ್ಕೆ ನಾನೊಂದು ಫ್ಲೇರ್ ಅನ್ನುವಂಥ ಒಂದು ಡಿಫಾರ್ಮರ್ನ ಅಪ್ಲೈ ಮಾಡಿರ್ತೀನಿ. ಸೊ ಅದನ್ನ ಯೂಸ್ ಮಾಡಿ ನಾನು ಅದಕ್ಕೆ ಒಂದಿಷ್ಟು ಶೇಪ್ನ ಕೊಟ್ಟಿರ್ತೀನಿ. ನದಿ ದಂಡೆಯಲ್ಲಿರುತ್ತಲ್ಲ ಕಲ್ಲುಗಳು, ಆ ರೀತಿಯ ಕಲ್ಲುಗಳನ್ನ ತುಂಬ ಜಾಸ್ತಿ ಸುಮಾರು ಕಲ್ಲುಗಳನ್ನ ಕ್ರಿಯೇಟ್ ಮಾಡೋದಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಈಗ ನಾ ಇದನ್ನ ಕಾಪಿ ಮಾಡಿದರೆ, ಇದನ್ನ ಸೆಲೆಕ್ಟ್ ಮಾಡಿ ವಿತ್ ಶಿಫ್ಟ್ ಕಾಪಿ ಮಾಡಿದರೆ, ಸೊ ಇದಕ್ಕೆ ಯಾವುದೇ ಫ್ಲೇರ್ ಡಿಫಾರ್ಮರ್ ಇರೋದಿಲ್ಲ. ಓಕೆ, ಸೊ ಇದು ಕೇವಲ ಕ್ಲೀನ್ ಮೆಶ್ ಆಗಿರುತ್ತೆ. ಸೊ ಫ್ಲೇರ್ ಡಿಫಾರ್ಮರ್ ಹೊರಟೋಗಿರುತ್ತೆ. ಓಕೆ, ಬಟ್ ನನಗೆ ಕಾಪಿ ಆಗುವಾಗ ವಿತ್ ಇನ್ಪುಟ್ ಕನೆಕ್ಷನ್ಸ್ ಬರಬೇಕು. ಸೊ ಅದಕ್ಕೆ ಆ ಆಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಎಡಿಟ್ ಬಂದ್ಬಿಟ್ಟು, ಎಡಿಟ್ ನಲ್ಲಿ ಡೂಪ್ಲಿಕೇಟ್ ಸ್ಪೆಷಲ್ ಆಪ್ಷನ್ ಯೂಸ್ ಮಾಡಿ. ಡೂಪ್ಲಿಕೇಟ್ ಸ್ಪೆಷಲ್ ಕಂಟ್ರೋಲ್ ಶಿಫ್ಟ್ ಡಿ ಅಂತ ಇಲ್ಲಿ ಪಕ್ಕದಲ್ಲಿ ಇರುವಂತಹ ಆಪ್ಷನ್ಸ್ ಬಾಕ್ಸ್ನ ಓಪನ್ ಮಾಡಿ. ಸೊ ಮೊದಲನೇದಾಗಿ ಎಡಿಟ್ ರಿಸೆಟ್ ಅಂತ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೀವು ಡೂಪ್ಲಿಕೇಟ್ ಇನ್ಪುಟ್ ಕನೆಕ್ಷನ್ಸ್ ಅಲ್ಲ, ಡೂಪ್ಲಿಕೇಟ್ ಇನ್ಪುಟ್ ಗ್ರಾಫ್ ಅಂತ. ಓಕೆ, ಸೊ ಡೂಪ್ಲಿಕೇಟ್ ಇನ್ಪುಟ್ ಗ್ರಾಫ್ ಅಂತ ಏನಿದೆ, ಇದೊಂದು ಆಪ್ಷನ್ ಸೆಲೆಕ್ಟ್ ಮಾಡಿ ಸಾಕು. ಓಕೆ, ಸೊ ಇದನ್ನ ಸೆಲೆಕ್ಟ್ ಮಾಡಿ ನಂಬರ್ ಆಫ್ ಕಾಪೀಸ್ ಇಲ್ಲೇ ತಗೋಬಹುದು, ಎಷ್ಟು ಅಂತ 1 ಸಾಕು. ಡೂಪ್ಲಿಕೇಟ್ ಸ್ಪೆಷಲ್ ಅಂತ ಕೊಡಿ. ಸೊ ನೀವು ನೋಡ್ಬೋದು ಆಬ್ಜೆಕ್ಟ್ ಕಾಪಿ ಆಗಿದೆ, ಅದರ ಇನ್ಪುಟ್ ಅಂದರೆ ಆ ಗ್ರಾಫ್ ಕೂಡ, ಫ್ಲೇರ್ ಡಿಫಾರ್ಮರ್ ಕೂಡ ಜೊತೆಗೆ ಬಂದಿದೆ. ಓಕೆ, ಸೊ ನೀವು ಇದನ್ನು ಮೂವ್ ಮಾಡಿದ್ರೆ, ಮೂವ್ ಮಾಡ್ತಾ ಇರ್ಬೇಕಾದ್ರೆ ಬೆಟರ್ ಅದರ ಫ್ಲೇರ್ ಡಿಫಾರ್ಮರ್ ಜೊತೆನೆ ಮೂವ್ ಮಾಡಿ. ಸೊ ಈಗ ನೀವು ಇದನ್ನ ಇಂಡಿಪೆಂಡೆಂಟ್ ಆಗಿ ಈ ಥರ ಮಾಡ್ಕೋಬೋದು ನೋಡಿ. ಅದನ್ನು ಕೂಡ ಮತ್ತೆ ಚೇಂಜ್ ಮಾಡ್ಬೋದು. ಸೊ ಎಷ್ಟು ಕಾಪಿಗಳನ್ನು ಕೂಡ ಇದನ್ನು ಸೆಲೆಕ್ಟ್ ಮಾಡಿ ಎಡಿಟ್ ಡೂಪ್ಲಿಕೇಟ್ ಸ್ಪೆಷಲ್, ಅಂದರೆ ಆಲ್ರೆಡಿ ಏನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ, ಹಾಗಾಗಿ ಸೊ ಇದಕ್ಕೆ ಮತ್ತೆ ಇದರದೇ ಆದಂಥ ಶೇಪನ್ನು ಕೊಡ್ತಾ ಹೋಗ್ಬೋದು, ಬೇರೆ ಬೇರೆ ಶೇಪನ್ನ ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ಬೋದು. ಅಲ್ಲಿ ಮತ್ತೊಂದು ಆಪ್ಷನ್ ಇತ್ತು, ಅದು ಸೆಲೆಕ್ಟ್ ಮಾಡಿದಾಗ ಒರಿಜಿನಲ್ ಆಬ್ಜೆಕ್ಟ್ನ ಡೂಪ್ಲಿಕೇಟ್ ಸ್ಪೆಷಲ್ನಲ್ಲಿ ಡೂಪ್ಲಿಕೇಟ್ ಇನ್ಪುಟ್ ಗ್ರಾಫ್ ಬದಲು ಡೂಪ್ಲಿಕೇಟ್ ಇನ್ಪುಟ್ ಕನೆಕ್ಷನ್ಸ್ ಅಂತ ಕೊಟ್ಟರೆ ಆಗೇನಾಗುತ್ತೆ, ಆ ಫ್ಲೇರ್ ಎಕ್ಸ್ಟ್ರಾ ಕ್ರಿಯೇಟ್ ಆಗಲ್ಲ ಆ್ಯಕ್ಚುಲಿ, ಬಟ್ ಫ್ಲೇರ್ ಡಿಫಾರ್ಮರ್ ಅಲ್ಲೇ ಇರುತ್ತೆ. ಅಂದರೆ ಒಂದೇ ಡಿಫಾರ್ಮರ್ಗೆ 2 ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿರ್ತದೆ. ಸೊ ಡಿಫಾರ್ಮರ್ ಸಿಂಗಲ್ ಆಗಿರುತ್ತೆ. ಸೊ ಅದೇನು ಚೇಂಜಸ್ ಮಾಡ್ತೀರಾ ಅದೆರಡಕ್ಕೂ ಅಪ್ಲೈ ಆಗುತ್ತೆ. ಡೂಪ್ಲಿಕೇಟ್ ಇನ್ಪುಟ್ ಗ್ರಾಫ್ ಆ್ಯಕ್ಚುಲಿ ಜಾಸ್ತಿ ಯೂಸ್ ಆಗುತ್ತೆ ನಾರ್ಮಲಿ. ಓಕೆ, ಡೂಪ್ಲಿಕೇಟ್ ಇನ್ಪುಟ್ ಗ್ರಾಫ್ ಅಂತ ತಗೊಳ್ಳಿ. ಸೊ ಇವನ್ ನೀವು ನಾರ್ಮಲ್ ಆಬ್ಜೆಕ್ಟ್ಸ್ನ ಕಾಪಿ ಮಾಡುವಾಗ ಅದರ ಈ ಪ್ರಾಪರ್ಟೀಸ್ ಕೂಡ ಇರಬೇಕು ನಿಮಗೆ. ಅಂದರೆ ಆಗ ನಾರ್ಮಲಿ ನೀವು ಡೂಪ್ಲಿಕೇಟ್ ಇನ್ಪುಟ್ ಗ್ರಾಫ್ ಅಂತ ಕೊಟ್ಟು ಕಾಪಿ ಮಾಡ್ಕೊಳ್ಳಿ, ಆಗ ಅದಕ್ಕೂ ಕೂಡ
ಅದಕ್ಕೂ ಕೂಡ ನೀವು ಚೇಂಜಸ್ನ ಮಾಡ್ಬೋದು. ಅದರ ಈ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಕಾಪಿ ಆಗಿರುವಂಥ ಆಬ್ಜೆಕ್ಟಿಗೂ ಬರುತ್ತೆ. ಇನ್ನು ಮೂರನೇ ಟಿಪ್ ಸ್ನೇಹಿತರೆ, ಪೇಂಟ್ ಸೆಲೆಕ್ಷನ್ ಅಂತ. ಓಕೆ, ಸೊ ನಾವು ಫೇಸಸ್, ಎಡ್ಜಸ್ ಅಥವಾ ವರ್ಟೈಸಸ್ನ ಒಟ್ಟಿಗೆ ಸೆಲೆಕ್ಟ್ ಮಾಡಬೇಕು, ಒಟ್ಟಿಗೆ ಜಾಸ್ತಿ ಫೇಸಸ್ನ ಈ ರೀತಿ ಸೆಲೆಕ್ಟ್ ಮಾಡಬೇಕು ಅಂದರೆ ನಾವು ಪೇಂಟ್ ಸೆಲೆಕ್ಷನ್ ಟೂಲ್ನ ಯೂಸ್ ಮಾಡ್ಬೋದು. ಸೊ ಎರಡು ತರಹದ ಪೇಂಟ್ ಸೆಲೆಕ್ಷನ್ ಟೂಲ್ಸ್ ಇದೆ. ಒಂದು ಫೇಸ್ ಮೋಡ್ನಲ್ಲಿ ಇದ್ದಾಗ ಜಸ್ಟ್ ಟ್ಯಾಬ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಟ್ಯಾಬ್ ಬಟನ್, ಕೀಬೋರ್ಡ್ನಲ್ಲಿ ಟ್ಯಾಬ್ ಬಟನನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಪ್ರೆಸ್ ಮಾಡಿದಾಗ ಈ ರೀತಿಯ ಒಂದು ಬರುತ್ತೆ, ಕರ್ಸರ್ ಬರುತ್ತೆ. ಸೊ ನೀವು ಜಸ್ಟ್ ವಿತ್ ಲೆಫ್ಟ್ ಕ್ಲಿಕ್ ಈ ರೀತಿ ಆರಾಮಾಗಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ನೋಡಿ. ಸೊ ಜಾಸ್ತಿ ಸೆಲೆಕ್ಷನ್ಸ್ನ ಫೇಸಸ್ನ ಒಟ್ಟಿಗೆ ಈ ರೀತಿ ಸೆಲೆಕ್ಟ್ ಮಾಡ್ಬೋದು. ಸೊ ನೀಟಾಗಿ ಇದರಲ್ಲಿ ನಮಗೆ ಬೇಕಾದಂಥ ಫೇಸಸ್ನ ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು. ಮತ್ತು ಆಲ್ರೆಡಿ ಸೆಲೆಕ್ಟ್ ಆಗಿರೋ ಫೇಸ್ ಮೇಲೆ ಈ ಕರ್ಸರ್ನ ತಂದಾಗ ನೀವು ನೋಡ್ಬೋದು ನೆಗೆಟಿವ್ ಸಿಂಬಲ್ ಬರುತ್ತೆ. ಸೊ ಅದನ್ನು ಸೆಲೆಕ್ಷನ್ನ ರಿಮೂವ್ ಕೂಡ ಮಾಡ್ಬೋದು. ಸೊ ಯಾವ್ದು ಬೇಡವೋ ಆ ಸೆಲೆಕ್ಷನ್ನ ರಿಮೂವ್ ಕೂಡ ಮಾಡ್ಬೋದು. ಬೇಕಾದ ಸೆಲೆಕ್ಷನ್ನ ಆ್ಯಡ್ ಕೂಡ ಮಾಡ್ಬೋದು. ಸೊ ಇದು ಬಿಟ್ಟರೆ ಮತ್ತೊಂದು ಪೇಂಟ್ ಸೆಲೆಕ್ಷನ್ ನಮಗೆ ಬಹುಶಃ ಗೊತ್ತಿರುತ್ತೆ. ಸೊ ಇಲ್ಲಿ ಪೇಂಟ್ ಸೆಲೆಕ್ಷನ್ ಟೂಲ್ ಅಂತ ಇದೆ. ಸೊ ಅದನ್ನು ತೊಗೊಂಡ್ರೆ ನಮ್ಮ ಹತ್ರ ಆಲ್ರೆಡಿ ಈ ರೀತಿಯ ಒಂದು ಕರ್ಸರ್ ಬರುತ್ತೆ. ಸೊ ಇದನ್ನು ಯೂಸ್ ಮಾಡಿ ನಾವು ಸೆಲೆಕ್ಷನ್ ಈಸಿಯಾಗಿ ಈ ಥರ ಮಾಡ್ಬೋದು. ಓಕೆ, ವಿತ್ ಕಂಟ್ರೋಲ್ ಇದು ಡಿಸೆಲೆಕ್ಟ್ ಆಗುತ್ತೆ, ಸೆಲೆಕ್ಷನ್ ಹೋಗುತ್ತೆ. ಜಸ್ಟ್ ಡೈರೆಕ್ಟಾಗಿ ಮಾಡಿದಾಗ ಈ ರೀತಿ ಸೆಲೆಕ್ಷನ್ ಆ್ಯಡ್ ಆಗುತ್ತೆ. ಸೊ ವಿತ್ ಲೆಫ್ಟ್ ಕ್ಲಿಕ್ ಬಿ ಅಂತ ಪ್ರೆಸ್ ಮಾಡಿ ಇಟ್ಕೊಂಡು ಲೆಫ್ಟ್ ಕ್ಲಿಕ್ ಯೂಸ್ ಮಾಡಿ ಅದರ ರೇಡಿಯಸ್ನ ನಾವು ಚೇಂಜ್ ಮಾಡ್ಬೋದು, ಆ ಸರ್ಕಲ್ ರೇಡಿಯಸ್ನ ಚೇಂಜ್ ಮಾಡ್ಬೋದು. ಸೊ ಸೆಲೆಕ್ಷನ್ಸ್ನ ಈಸಿಯಾಗಿ ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು ವಿತ್ ಕಂಟ್ರೋಲ್. ಸೊ ಇದು ಪೇಂಟ್ ಸೆಲೆಕ್ಷನ್. ಓಕೆ ಸ್ನೇಹಿತರೆ, ಇನ್ನು ನಮ್ಮ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ರಿಪ್ಲೇಸ್ ಆಬ್ಜೆಕ್ಟ್ಸ್ ಅಂತ. ಸೊ ರಿಪ್ಲೇಸ್ ಆಬ್ಜೆಕ್ಟ್ಸ್ ಅಂತ ಒಂದು ಟೂಲ್ ಇದೆ ಮಾಯಾದಲ್ಲಿ. ಸೊ ಅದನ್ನ ಯೂಸ್ ಮಾಡಿ ನಾವು ಒಂದು ಆಬ್ಜೆಕ್ಟ್ನ ಮತ್ತೊಂದು ಆಬ್ಜೆಕ್ಟ್ ತರ ಚೇಂಜ್ ಮಾಡ್ಬೋದು. ಅಂದ್ರೆ ಜಾಸ್ತಿ ಆಬ್ಜೆಕ್ಟ್ಸ್ ಇದ್ದಾಗ, ಈಗ ಇಷ್ಟೊಂದು ಬಾಕ್ಸಸ್ ಇದೆ ಇಲ್ಲಿ. ಓಕೆ, ಬಟ್ ಆಕ್ಚುಲಿ ನನಗೆ ಇಲ್ಲಿ ಈ ಬಾಕ್ಸ್ಗಳು ಏನಿದೆ, ಈ ಎಲ್ಲ ಬಾಕ್ಸ್ಗಳು ಆಕ್ಚುಲಿ ಈ ತರ ಚೇಂಜ್ ಆಗಬೇಕು, ಈ ಆಬ್ಜೆಕ್ಟ್ ತರ ಚೇಂಜ್ ಆಗಬೇಕು. ಸೊ ಆ ತರ ಇದ್ದಾಗ ಒಂದೊಂದೇ ಚೇಂಜ್ ಮಾಡ್ತಾ ಕೂರೋ ಬದಲು ರಿಪ್ಲೇಸ್ ಆಬ್ಜೆಕ್ಟ್ಸ್ ಅನ್ನುವಂಥ ಟೂಲ್ ಏನಿದೆ ಇದನ್ನು ನಾವು ಅಟ್ ಎ ಟೈಮ್ ನಮಗೆ ಇದು ಮಾಡಿಕೊಡುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ಎಲ್ಲ ಆಬ್ಜೆಕ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡಿ, ಯಾವ ಆಬ್ಜೆಕ್ಟ್ಗಳನ್ನ ಚೇಂಜ್ ಮಾಡ್ಬೇಕಂತಿದ್ದೀರಾ ಆ ಎಲ್ಲ ಸಿಮಿಲರ್ ಆಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಿ. ಆದಷ್ಟು ಅವುಗಳ ಎಲ್ಲ ಆಬ್ಜೆಕ್ಟ್ಗಳ ಪಿವಟ್ ಪಾಯಿಂಟ್ ಸೆಂಟರ್ನಲ್ಲೇ ಇರಲಿ, ನೀವು ನೋಡ್ಬೋದು. ಸೊ ಆ ಥರ ಇಲ್ಲ ಅಂತ ಡೌಟ್ ಅನಿಸಿದ್ರೆ ಎಲ್ಲವನ್ನು ಸೆಲೆಕ್ಟ್ ಮಾಡಿ ಮಾಡಿಫೈ ಒಂದ್ಸಲ ಸೆಂಟರ್ ಪಿವಟ್ ಅಂತ ಮಾಡ್ಕೊಳ್ಳಿ. ಸೊ ಅದಾಗಿರುತ್ತೆ. ಇವನ್ ಈ ಆಬ್ಜೆಕ್ಟಿಗೂ ಕೂಡ ಸೆಂಟರ್ ಪಿವಟ್ ಪಾಯಿಂಟ್ ಇರಲಿ. ಸೊ ಈ ಎಲ್ಲ ಆಬ್ಜೆಕ್ಟ್ನ ಫಸ್ಟು ಸೆಲೆಕ್ಟ್ ಮಾಡಿ, ಅದಾದ ನಂತರ ವಿತ್ ಶಿಫ್ಟ್ ಇದನ್ನು ಕೂಡ ಸೆಲೆಕ್ಟ್ ಮಾಡಿ. ಸೊ ಮೊದಲು ಇದು ಸೆಲೆಕ್ಟ್ ಮಾಡಬೇಕು, ಆನಂತರ ಯಾವ ಆಬ್ಜೆಕ್ಟಿಂದ ಚೇಂಜ್ ಮಾಡ್ಬೇಕಂತೀರಾ ಅದನ್ನು ಸೆಲೆಕ್ಟ್ ಮಾಡಿ ವಿತ್ ಶಿಫ್ಟ್. ಇದನ್ನು ಸೆಲೆಕ್ಟ್ ಮಾಡಿದ ನಂತರ ಮಾಡಿಫೈ, ಇಲ್ಲಿ ರಿಪ್ಲೇಸ್ ಆಬ್ಜೆಕ್ಟ್ಸ್ ಅಂತ ಟೂಲ್ ಇರುತ್ತೆ. ರಿಪ್ಲೇಸ್ ಆಬ್ಜೆಕ್ಟ್ಸ್ ಆಪ್ಷನ್ಸ್ ಬಾಕ್ಸ್ ಓಪನ್ ಮಾಡಿ. ಸೊ ಅಲ್ಲಿ ಎಡಿಟ್ ರಿಸೆಟ್ ಮಾಡೋಣ. ಸೊ ಇಲ್ಲಿ ಟೈಪ್ ಆಫ್ ಕಾಪಿನಲ್ಲಿ ನೀವು ಯಾವುದಾದ್ರೂ ತೊಗೋಬೋದು, ಕಾಪಿ ಇಲ್ಲ ಇನ್ಸ್ಟೆನ್ಸ್ ತೊಗೋಬೋದು. ಸೊ ಇನ್ಸ್ಟೆನ್ಸ್ ತೊಗೊಂಡ್ರೆ ಇದರಲ್ಲಿ ನಾವೇನು ಚೇಂಜಸ್ ಮಾಡ್ತೀವಿ ಅದು ಇಲ್ಲದಕ್ಕೂ ಅಪ್ಲೈ ಆಗುತ್ತೆ. ಕಾಪಿ ತೊಗೊಂಡ್ರೆ ಜಸ್ಟ್ ಕಾಪಿ ಮಾತ್ರ ಆಗುತ್ತೆ. ಸೊ ಇನ್ಸ್ಟೆನ್ಸ್ ತೊಗೊಂಡು ನೋಡೋಣ, ರಿಪ್ಲೇಸ್ ಆಬ್ಜೆಕ್ಟ್ಸ್ ಅಂತ ಕೊಡಿ ನೋಡಿ. ಸೊ ಇದೊಂದು ಆಬ್ಜೆಕ್ಟ್ ಎಲ್ಲವೂ ಕೂಡ ರಿಪ್ಲೇಸ್ ಆಗಿದೆ. ಸೊ ಈಗ ಇನ್ಸ್ಟೆನ್ಸ್ ಅಂತ ತೊಗೊಂಡಿದ್ದರಿಂದ ನಾನು ಇದರಲ್ಲಿ ಈಗ ಏನೇ ಚೇಂಜಸ್ ಮಾಡಿದ್ರು ಅದು ಎಲ್ಲ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ಕ್ಲಾಸ್ ರೂಮ್ ಇಂಟೀರಿಯರ್ ಸೀನ್ ಮಾಡ್ತಾ ಇರ್ತೀರ, ಸುಮಾರು ಬೆಂಚ್ ಡೆಸ್ಕ್ಗಳನ್ನು ಅಲ್ಲಿ ನೀಟಾಗಿ ಜೋಡಿಸಿರ್ತೀರ. ಬಟ್ ಆಮೇಲೆ ಅನ್ಸುತ್ತೆ ಆ ಡೆಸ್ಕ್ ಮಾಡೆಲ್ ಸರಿ ಇಲ್ಲ, ಡೆಸ್ಕ್ ಮಾಡೆಲ್ ಬೇರೆ ಥರ ಇರಬೇಕಾಗಿತ್ತು, ಬೇರೆ ಥರದ ಡೆಸ್ಕ್ ಬೇಕಿತ್ತು, ಅಥವಾ ಬೇರೆ ಥರದ ಚೇರ್ ಬೇಕಿತ್ತು ಅಂತ. ಸೊ ಆಲ್ರೆಡಿ ಸುಮಾರು ಚೇರ್ ಅಥವಾ ಡೆಸ್ಕ್ಗಳನ್ನ ಇಟ್ಬಿಟ್ಟಿರ್ತೀರ. ಸೊ ಅಂಥ ಟೈಮಲ್ಲಿ ನಮಗೆ ಇದು ತುಂಬ ಯೂಸ್ ಆಗುತ್ತೆ. ಓಕೆ, ಸೊ ಎಲ್ಲವನ್ನು ಸೆಲೆಕ್ಟ್ ಮಾಡಿ ನಮ್ಮ ಹೊಸ ಚೇರ್ ಏನಿದೆ ಅದನ್ನು ಈಸಿಯಾಗಿ ರಿಪ್ಲೇಸ್ ಮಾಡ್ಬೋದು. ಮತ್ತೊಂದು ಸಲ ಮ್ಯಾನ್ಯಲ್ ಆಗಿ ಜೋಡಿಸೋ ಕೆಲಸ ಇರಲ್ಲ. ಓಕೆ ಸ್ನೇಹಿತರೆ, ಸೊ ನಮ್ಮ ಕೊನೆಯ 5ನೇ ಟಿಪ್ಸ್ ನೋಡೋಣ. ಸೊ ಅದೇನಂದರೆ ರೀನೇಮಿಂಗ್ ಆಬ್ಜೆಕ್ಟ್ಸ್ ಅಂತ. ಓಕೆ, ಸೊ ಆಬ್ಜೆಕ್ಟ್ಸ್ಗಳನ್ನು ರೀನೇಮ್ ಮಾಡಬೇಕು ಅಂದರೆ ನಮ್ಗೆ ಗೊತ್ತಿದೆ, ನಾವು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ತೀವಿ, ಇಲ್ಲಿಂದ ರೀನೇಮ್ ಮಾಡ್ಬೋದು ಅಥವಾ ಇಲ್ಲಿಂದ ಕೂಡ ರೀನೇಮ್ ಮಾಡ್ಬೋದು, ಡಬಲ್ ಕ್ಲಿಕ್ ಮಾಡಿ ಮಾಡ್ಬೋದು. ಓಕೆ, ಸೊ ಬಟ್ ತುಂಬ ಆಬ್ಜೆಕ್ಟ್ಸ್ಗಳಿಗೆ ಒಂದೇ ಸಲ ರೀನೇಮ್ ಮಾಡಬೇಕು ಅಂದರೆ, ಇವಾಗ ಈ ಎಲ್ಲ ಆಬ್ಜೆಕ್ಟ್ಸ್ಗಳನ್ನ ನಾನು ಟೆಂಪಲ್ ಅಂತ ರೀನೇಮ್ ಮಾಡಬೇಕು. ಸೊ ಆಗ ನಾನು ಆ ಎಲ್ಲ ಆಬ್ಜೆಕ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಜಸ್ಟ್ ಟೆಂಪಲ್ ಅಂತ ಕೊಟ್ಟರೆ ಆಗಲ್ಲ, ಯಾವುದೋ ಒಂದು ಆಬ್ಜೆಕ್ಟ್ ಮಾತ್ರ ಚೇಂಜ್ ಆಗುತ್ತೆ. ಇದೊಂದು ಚೇಂಜ್ ಆಗಿದೆ, ಸೊ ಬೇರೆ ಎಲ್ಲ ಕೂಡ ಚೇಂಜ್ ಆಗಿಲ್ಲ. ಸೊ ಈ ಥರ ಒಂದೇ ಸಲ ಜಾಸ್ತಿ ಆಬ್ಜೆಕ್ಟ್ಸ್ಗಳನ್ನ ರಿನೇಮ್ ಮಾಡಬೇಕು ಅಂದರೆ ನಾವು ಏನು ಮಾಡ್ಬೋದು, ಎಲ್ಲವನ್ನು ಸೆಲೆಕ್ಟ್ ಮಾಡಿ, ಆ ಎಲ್ಲ ಆಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಮೇಲ್ಗಡೆ. ಓಕೆ, ಸೊ ಈ ಜಾಗ ಏನಿದೆ ಇನ್ಪುಟ್ ಲೈನ್ ಮೆನು ಆಫ್ ಆಪರೇಷನ್ಸ್ ಅಂತ ಒಂದು ಥರ ಐಕಾನ್ ಇದೆ ನೋಡಿ. ಅದು ಒಂದು ವೇಳೆ ಕ್ಲೋಸ್ ಆಗಿದ್ರೆ ಈ ಒಂದು ಸಣ್ಣ ಲೈನ್ಗಳಿರುತ್ತೆ, ಕ್ಲೋಸ್ ಆಗಿರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಸೊ ಈ ರೀತಿಯ ಒಂದು ಅಲ್ಲಿ ಜಾಗ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲ ಆ ಮೇಲೆ ಅಲ್ಲಿ 4 ಆಪ್ಷನ್ಸ್ ಇರುತ್ತೆ. ಈ ರೀತಿ 4 ಆಪ್ಷನ್ಸ್ ಇದೆ. ನಮಗೆ ಇದರಲ್ಲಿ ಬೇಕಾಗಿರೋದು ರೀನೇಮ್, 3ನೇ ಆಪ್ಷನ್ ರೀನೇಮ್ ಆಪ್ಷನ್. ಓಕೆ, ಸೊ ಇದರಲ್ಲಿ ನೀವು ಇರಬೇಕು. ಸೊ ರೀನೇಮ್ ಸೆಲೆಕ್ಟ್ ಮಾಡಿ, ಸೊ ಇಲ್ಲಿಂದ ಚೇಂಜ್ ಮಾಡಿ. ಓಕೆ, ಸೊ ಅದೇ ನೇಮ್ ಕೊಡ್ಬೇಕಂತಿದ್ರೆ ಇಲ್ಲಿಂದ ಕೊಡಿ, ಟೆಂಪಲ್ ಅಂತ ಕೊಡಿ. ಸೊ ಆಗೇನಾಗುತ್ತೆ,
ನೋಡ್ಬೋದು ನೀವು ಎಲ್ಲ ಆಬ್ಜೆಕ್ಟ್ಸ್ಗಳ ನೇಮ್ ಕೂಡ ಚೇಂಜ್ ಆಗಿದೆ. ಇದೊಂದು ಓಕೆ, ಇದು ಇಲ್ಲಿದೆ, ನಾವು ಇದನ್ನು ಸೆಲೆಕ್ಟ್ ಮಾಡಿರಲಿಲ್ಲ. ಸೊ ಈ ಥರ ನಾವು ಒಂದೇ ಸಲ ಜಾಸ್ತಿ ಆಬ್ಜೆಕ್ಟ್ಸ್ಗಳನ್ನ ನೇಮ್ನ ಚೇಂಜ್ ಮಾಡ್ಬೋದು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ನನಗೆ ಒಂದು ವೇಳೆ ಈ ಫಸ್ಟ್ ಆಬ್ಜೆಕ್ಟ್ಗೆ ಕರೆಕ್ಟಾಗಿ ಟೆಂಪಲ್ 1, ಇದು ಟೆಂಪಲ್ 2, ಟೆಂಪಲ್ 3, ಸೊ ಇದು ನನಗೂ ಗೊತ್ತಿಲ್ಲ. ಓಕೆ, ನಾನು ಟ್ರೈ ಮಾಡಿದೆ, ಸದ್ಯಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಈ ರೀತಿ. ಬಟ್ ಅದು ರ್ಯಾಂಡಮ್ ಆಗಿ ಈ ಥರ ರ್ಯಾಂಡಮ್ ಆಗಿ ನಂಬರ್ಸ್ ತೊಗೊಳುತ್ತೆ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ, ಎಕ್ಸಾಕ್ಟ್ಲಿ ಆ ಥರ ಏನಾದರೂ ಕೊಡೋದು ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ. ಓಕೆ ಸ್ನೇಹಿತರೆ, ಸೊ 5 ಟಿಪ್ಸ್ಗಳ ಮೇಲೆ ಒಂದು ಬೋನಸ್ ಟಿಪ್ನ ಕೂಡ ಹೇಳ್ಬಿಡ್ತೀನಿ. ಸೊ ಏನಂದರೆ, ಒಂದು ಸಣ್ಣ ಟಿಪ್ ಆ್ಯಕ್ಚುಲಿ. ಸೊ ಈ ಔಟ್ಲೈನರ್ ಏನಿರುತ್ತೆ, ಸೊ ಈ ಔಟ್ಲೈನರ್ನ ನಾವು 2 ಔಟ್ಲೈನರ್ಗಳಾಗಿ ಸ್ಪ್ಲಿಟ್ ಮಾಡ್ಕೋಬೋದು. ಸೊ ಇಲ್ಲಿ ಕೆಳಗಡೆ ಔಟ್ಲೈನರ್ ಕೆಳಗಡೆ ಆಲ್ರೆಡಿ ಒಂದು ಲೈನ್ ಇರುತ್ತೆ, ಈ ಥರ ನೀವು ನೋಡ್ಬೋದು. ಸೊ ಕರ್ಸರ್ ಇಲ್ಲಿ ತೊಗೊಂಡು ಬಂದುಬಿಟ್ಟು ಜಸ್ಟ್ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿ ಈ ಥರ ಡ್ರ್ಯಾಗ್ ಮಾಡಿದರೆ ನಮಗೆ ಇಲ್ಲಿ 2 ಔಟ್ಲೈನರ್ಗಳು ಸಿಗುತ್ತೆ. ಓಕೆ, ಬೇಡ ಅಂದರೆ ಕ್ಲೋಸ್ ಮಾಡ್ಬೋದು. ಸೊ ಈ 2 ಔಟ್ಲೈನರ್ಗಳು ನಮಗೆ ಕೆಲವು ಸಲ ತುಂಬ ಯೂಸ್ ಆಗುತ್ತೆ, ಎಸ್ಪೆಷಲಿ ರಿಗಿಂಗ್ ಮಾಡೋರಿಗೆ ಇದು ತುಂಬ ಯೂಸ್ ಆಗುತ್ತೆ. ಸೊ ಏನಂದರೆ, ನೀವು ನೋಡ್ಬೋದು, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇಷ್ಟು ಆಬ್ಜೆಕ್ಟ್ಸ್ ಇದೆ, ಇದ್ರ ಬದಲು ಇನ್ನೂ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ, ಈ ಥರ ಇತ್ತು ಅಂತ ಇಟ್ಕೊಳ್ಳಿ. ಓಕೆ, ಸೊ ನಿಮ್ಗಿಲ್ಲಿ ಇದಿರಲಿಲ್ಲ. ಸೊ ಇಲ್ಲಿ ಯಾವುದೋ ಒಂದು ಈಗ ಕೆಳಗಡೆ ಇದೆ, ಈ ಟೆಂಪಲ್ 83 ಅಂತ ಇದೆ. ಸೊ ಇದನ್ನು, ಈ ಆಬ್ಜೆಕ್ಟನ್ನು ಫಾರ್ ಸಮ್ ರೀಸನ್, ಏನೋ ರೀಸನ್ಗೆ ನೀವು ಮೇಲೆ ತರಬೇಕಾಗಿದೆ. ಓಕೆ, ಸೊ ಅದನ್ನು ಟಾಪ್ನಲ್ಲಿ ಇಡಬೇಕು, ಮೇಲ್ಗಡೆ ತಂದು ಇಡಬೇಕಾಗಿದೆ. ಓಕೆ, ಸೊ ರಿಗ್ಗಿಂಗ್ನಲ್ಲಿ ಈ ಥರ ಔಟ್ಲೈನರ್ನಲ್ಲಿ ಆಬ್ಜೆಕ್ಟ್ಗಳನ್ನು ಮೇಲೆ ಕೆಳಗಡೆ ಚೇಂಜ್ ಮಾಡುವಂಥದ್ದು ತುಂಬ ನಡೀತಾ ಇರುತ್ತೆ. ಸೊ ಈ ಥರ ಇದ್ದಾಗ ಆಬ್ಜೆಕ್ಟ್ಗಳು ಜಾಸ್ತಿ ಆದಾಗ, ಸೊ ಈ ಲೈನ್ ಸಣ್ಣದಾಗ್ತಾ ಹೋಗುತ್ತೆ. ಆವಾಗ ನಾವು ಇದನ್ನ ಮೇಲೆ ತರಬೇಕು ಅಂದರೆ ವಿತ್ ಮಿಡಲ್ ಮೌಸ್ ಈ ಥರ ಕ್ಲಿಕ್ ಮಾಡ್ಕೊಂಡು ಹಿಂಗೆ ಹೇಳ್ಕೊಂಡು ಬರಬೇಕು. ಅದು ನಿಧಾನವಾಗಿ ಬರುತ್ತೆ. ಇಷ್ಟು ಬಂದು ಆಮೇಲೆ ನಾವು ಇಲ್ಲಿ ಬಂದು ಅದು ಒಂದು ಸಿಂಗಲ್ ಲೈನ್ ಆದಾಗ ಬಿಟ್ಟರೆ ಅವಾಗ ಅದು ಮೇಲ್ಗಡೆ ಬರುತ್ತೆ. ಸೊ ಈ ಥರ ಟೈಮಲ್ಲಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಸೊ ನೀವು ಇದು ಡಬಲ್ ಲೈನ್ ಇಟ್ಕೊಂಡ್ರೆ, ಸೊ ಇಲ್ಲಿ ಮೇಲ್ಗಡೆ ಭಾಗನ ತೊಗೊಳ್ಳಿ, ಇಲ್ಲಿ ಕೆಳಗಡೆ ಭಾಗನ ತೊಗೊಳ್ಳಿ. ಓಕೆ, ಸೊ ಈಗ ನನಗೆ ಟೆಂಪಲ್ 82 ಮೇಲ್ಗಡೆ ಬರಬೇಕು ಅಂದರೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ ವಿತ್ ಮಿಡಲ್ ಮೌಸ್ ಕ್ಲಿಕ್ ಬಂದು ಇಲ್ಲಿ ಬಿಡಿ ಅಷ್ಟೇ. ಸೊ ಅದು ಮೇಲೆ ಹೋಗಿರುತ್ತೆ. ಓಕೆ, ಸೊ ಈ ಥರ ನಾವು ಈ ಡಬಲ್ ಔಟ್ಲೈನರ್ ಒಳಗಡೆ ಆಬ್ಜೆಕ್ಟ್ಸ್ನ ಈಸಿಯಾಗಿ ಮೇಲೆ ಕೆಳಗಡೆ ಮೂವ್ ಮಾಡೋದಕ್ಕೆ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇದಾಗಿತ್ತು ನಮ್ಮ ಕೊನೆಯ ಬೋನಸ್ ಟಿಪ್. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.